ಫ್ರೆಂಡ್ಸ್, ಈ ದಿನ ನಾನು ಒಂದು ಕೆಂಪು ಚಟ್ನಿ ಮಾಡೋದು ತೋರಿಸ್ತೀನಿ. ಅದಕ್ಕೆ ಈ ಮೆಣಸಿನ್ಕಾಯಿನ 20 ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ. ಹಾಗೆ ಅದಕ್ಕೆ ಬೇಕಾಗಿರೋದು ಮೆಂತ್ಯ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಲ್ಲ, ನೀರು, ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಬೇಗ ನೆನಿಲಿ ಅಂತ ಹೇಳ್ಬಿಟ್ಟು. ಹಾಗೆ ಉಪ್ಪು. ಹಾಗೆ ಒಂದೊಂದಾಗಿ ಮಿಕ್ಸಿಗೆ ಹಾಕ್ತಾ ತೋರಿಸ್ತೀನಿ. ಮೊದಲು ಈರುಳ್ಳಿ ಹಾಕಬೇಕು. ಹಾಗೆ ಬೆಳ್ಳುಳ್ಳಿ ಹಾಕಬೇಕು. ಒಂದು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಮ್ದು ಇಲ್ಲೆಲ್ಲ ಜವಾರಿ ಇರೋದ್ರಿಂದ ಸಿಪ್ಪೆ ತೆಗೆಯೋದೇನು ಬೇಕಾಗಿಲ್ಲ. ಸೊ ಹಾಗೆ ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನು. ಹಾಗೆ ಒಂದು 4 ಎಸಳು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು, ಉಪ್ಪು ಮಾತ್ರ ಎಷ್ಟು ಬೇಕೋ ಅಷ್ಟನ್ನೇ ಹಾಕಬೇಕು. ಟೇಸ್ಟಿಗೆ ಎಷ್ಟು ಬೇಕೋ ಅದು ಮಿಕ್ಸಿ ಆದಮೇಲೆ ಬಾಯಲ್ಲಿ ಸ್ವಲ್ಪ ರುಚಿ ನೋಡಿಬಿಟ್ಟು ಹಾಕಬೇಕು. ನಾನು ಸ್ವಲ್ಪ ಹಾಕಿರ್ತೀನಿ. ಈಗ ನೆನೆಸಿರೋ ಹುಣಸೆಹಣ್ಣನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನು ಫಸ್ಟು ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ. ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಹಾಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು ಹಿಡಿ ನೆನೆಸಿ ಇಟ್ಕೊಂಡಿದ್ದೆ ನಾನು ಬಿಸಿ ನೀರಲ್ಲಿ. ಒಂದು ಹಿಡಿ ಮೆಣಸಿನ್ಕಾಯಿಗೆ ನಾನು ತೋರಿಸಿದ್ನಲ್ಲ ಅಷ್ಟೆಲ್ಲ ಆದರೆ ಸಾಕು. ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ಈಗ ತುಂಬ ಏನು ನುಣ್ಣಗಾಗಿಲ್ಲ, ಸ್ವಲ್ಪ ಬೆಲ್ಲ ಕಡಿಮೆ ಆಗಿದೆ. ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಸ್ವಲ್ಪ ಹಾಗೆ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ, ಬಾಕಿದೆಲ್ಲ ಕರೆಕ್ಟಾಗಿದೆ, ಸಾಕಾಗುತ್ತೆ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಸಣ್ಣಗೆ ಮಿಕ್ಸಿ ಮಾಡ್ತೀನಿ. ಫ್ರೆಂಡ್ಸ್, ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ. ಮೊದಲೆಲ್ಲ ನಮ್ಮಮ್ಮ ಅವರೆಲ್ಲ ಎಣ್ಣೆ ಹಾಕಿ ಏನು ಬಿಸಿ ಮಾಡ್ತಾ ಇರಲಿಲ್ಲ. ಅಂದರೆ ಅವರೆಲ್ಲ ಒರಳಲ್ಲಿ ರುಬ್ತಾ ಇರೋದ್ರಿಂದ ಏನು ಹಾಕ್ತಾ ಇರಲಿಲ್ಲ. ಈಗ ನಾವು ಇದನ್ನು ಮಿಕ್ಸಿಯಲ್ಲಿ ಮಾಡೋದ್ರಿಂದ ಎಣ್ಣೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಗಟ್ಟಿ ಆದಮೇಲೆ 15 ದಿವಸದಿಂದ 1 ತಿಂಗಳವರೆಗೂ ಇರುತ್ತೆ ಹೊರಗಡೆನೇ. ಇನ್ನೂ ಜಾಸ್ತಿ ದಿವಸ ಇಟ್ಕೋಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಎಣ್ಣೆ ಆಗೋವರೆಗೂ ಸಣ್ಣಕ್ಕಿಟ್ಟು ಇದು ನೀರೆಲ್ಲ ಹೋಗಬೇಕು. ಹಾಗೆ ಬಿಸಿ ಮಾಡ್ತೀನಿ. ಸಿಮ್ಮಲ್ಲಿಟ್ಟು ಬಿಸಿ ಮಾಡ್ತಾ ಇರ್ತೀನಿ. ಇದು ಗಟ್ಟಿ ಆಗೋವರೆಗೂ ಬಿಸಿ ಮಾಡಬೇಕು. ಫ್ರೆಂಡ್ಸ್, ಈಗ ನೀರೆಲ್ಲ ಹೋಗಿದೆ. ಇದು ಸ್ವಲ್ಪ ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಇದು ಉತ್ತರ ಕರ್ನಾಟಕದ ಕಡೆಗೆಲ್ಲ ಕೆಂಪಿಂಡಿನೂ ಅಂತಾರೆ, ಕೆಂಪು ಚಟ್ನಿನೂ ಅಂತಾರೆ. ನಾವೆಲ್ಲ ದಾವಣಗೆರೆ ಸೈಡೆಲ್ಲ ಕೆಂಪು ಚಟ್ನಿ ಅಂತೀವಿ. ಇದು ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಯಾವುದಕ್ಕೆ ಬೇಕಾದ್ರೂ ಊಟ ಮಾಡ್ಬೋದು. ಸೈಡ್ ಡಿಶ್ ಆಗಿ, ಅಂದರೆ ಮೇಯ್ನ್ ಡಿಶ್ ಆಗಿ ಬರಲ್ಲ. ಬಿಸಿ ರೊಟ್ಟಿ ಇದ್ದಾಗಾದರೆ ಇದನ್ನು ಡೈರೆಕ್ಟ್ ಹಾಗೆ ರೊಟ್ಟಿ ಮೇಲೆ ಹಚ್ಕೊಂಡು ತಿನ್ಬೋದು. ಇದು ಒಂದು ಇದ್ಬಿಟ್ರೆ, ಯಾವ್ದಾದ್ರು ಒಂದು ಪಲ್ಯ ಮಾಡಿಬಿಟ್ರೆ ಯಾರಾದರೂ ಗೆಸ್ಟ್ ಬಂದಾಗ ಇಮಿಡಿಯೇಟ್ 2 ಥರ ಆಗೋಗ್ಬಿಡುತ್ತೆ. ಹಾಗೆ ಶೇಂಗಾ ಚಟ್ನಿ, ಕಡಲೆ ಚಟ್ನಿ ಪುಡಿ ಎಲ್ಲ ಇರುತ್ತಲ್ವ ಮನೇಲಿ. ಸೊ ಮೊಸರು ಇದ್ದೇ ಇರುತ್ತೆ. ಆವಾಗ ಇದನ್ನು ನೀಡೋದಕ್ಕೆ ಚೆನ್ನಾಗಿರುತ್ತೆ. ಈಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಈಗ ಆಗಿದೆ. ಇದನ್ನೊಂಚೂರು ತಯಾರಿ ಮಾಡ್ಕೊತೀನಿ. ಕೆಂಪು ಚಟ್ನಿ ರೆಡಿಯಾಗಿದೆ. ನೀವು ಮನೇಲಿ ಬಿಸಿ ರೊಟ್ಟಿಗೆ, ಚಪಾತಿಗೆ ಎಲ್ಲ ಮಾಡ್ಕೊಂಡು ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.